ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ನಾನು ಬಾನು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಚಾಲ್ಕೆರೆ ಶಾಸಕ ಟಿ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ಲಭಿಸಿರುವ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ವಿಜಯೋತ್ಸವ ಆಚರಿಸಿದರು. ಚಿತ್ರದುರ್ಗ ನಗರದ ಕಾಂಗ್ರೆಸ್ ಕಚೇರಿ ಮುಂಭಾಗ ಜಮಾಯಿಸಿದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು. ಇದೇ ವೇಳೆ ಸುಮಾರು 80 ಅಡಿ ಎತ್ತರದ ಕಟೌಟ್ ನಿಲ್ಲಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಅಭಿನಂದನೆ ಸಲ್ಲಿಸಿದರು. ಹೈಕಮಾಂಡ್ಗೆ ಧನ್ಯವಾದಗಳನ್ನು ಅರ್ಪಿಸಿದ ಅಭಿಮಾನಿಗಳು ರಘುಮೂರ್ತಿ ಅವರು ಸಚಿವರಾಗಿ ಜನಪರ ಆಡಳಿತ ನೀಡಲಿದ್ದು, ವಿಶೇಷವಾಗಿ ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಜನನಾಯಕ, ಜನಸೇವಕ ಹಾಗೂ ಎಲ್ಲರಿಗೂ ಸುಲಭವಾಗಿ ಸಿಗುವ ನಾಯಕ ರಘುಮೂರ್ತಿ ಎಂದು ಘೋಷಣೆಗಳನ್ನು ಕೂಗಿದ ಕಾರ್ಯಕರ್ತರು ಸಚಿವ ಸ್ಥಾನ ದೊರೆತಿರುವುದನ್ನು ಐತಿಹಾಸಿಕ ಕ್ಷಣವೆಂದು ಸಂಭ್ರಮಿಸಿದರು. ಈ ಕುರಿತು ರಘುಮೂರ್ತಿ ಅವರ ಅಭಿಮಾನಿ ಕೆಟಿ ಶಿವಕುಮಾರ್ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಟಿ ರಘುಮೂರ್ತಿ ಅಣ್ಣಂಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಪರಮೇಶ್ವರ್ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಜನಪ್ರಿಯ ಸಚಿವ ಟಿ ರಘುಮೂರ್ತಿ ಅಣ್ಣನಿಗೆ, ಶಾಸಕ ಟಿ ರಘುಮೂರ್ತಿ ಅಣ್ಣನಿಗೆ ಧನ್ಯವಾದಗಳು. ನೀವೆಲ್ಲ ಸರ್, ನೀವು ಕೂಡ ಮಾಧ್ಯಮದವರು ಕೂಡ ನಮಗೆ ವಿಶೇಷವಾಗಿ ಇಲ್ಲ, ತಾವು ಕೂಡ ಅವರ ಅಭಿವೃದ್ಧಿ ಕಾರ್ಯಕ್ಕೆ ಸದಾ ಬೆನ್ನೆಲುಬು. ಹಣ ದಯಮಾಡಿ ತಾಳ್ಮಕ್ಕು ಬರದ ನಾಡಿಗೆ ಭದ್ರೆ ಬರುವ ಇನ್ನೇನು ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಯಾಕೆ ಅಂತಂದರೆ, ನಾವು ನಂಬಿಕೆ ಇಟ್ಟಂಥ ಶಾಸಕರು ಸಚಿವರಾಗ್ತಾ ಇದ್ದಾರೆ. ಅವರು ಕೂಡ ಒಬ್ಬ ವೃತ್ತಿಯಲ್ಲಿ ನಿವೃತ್ತ ಇಂಜಿನಿಯರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜಕಾರಣಕ್ಕೆ ಬಂದು ಸತತ 3ನೇ ಬಾರಿ ಗೆದ್ದು ಈಗಾಗಲೇ ಸುಮಾರು 2 ಬಾರಿ ಅವರು ಕಾಲ ವಂಚಿತರಾಗಿದ್ದರು ಸಚಿವ ಸ್ಥಾನದಿಂದ. ಈ ಸತಿ ಪಕ್ಷ ನಿಷ್ಠೆ ಮತ್ತು ಅವರ ಅಭಿವೃದ್ಧಿಯ ಕೆಲಸವನ್ನು ಗಮನಿಸಿ, ಅವರ ನಿಷ್ಠೆಯನ್ನು ಗಮನಿಸಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಶಾಸಕರಾದಂಥ ಟಿ ರಘುಮೂರ್ತಿ ಅಣ್ಣನವರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಖಂಡಿತವಾಗಿಯೂ ಒಬ್ಬ ಒಳ್ಳೆಯ ವ್ಯಕ್ತಿ ಕೊಟ್ಟಿದ್ದಾರೆ. ನಮ್ಮ ಭದ್ರೆ ನೀರು ಇನ್ನೂ ಹರಿತಾ ಇಲ್ಲ, ಆದರೆ ನಮಗೆ ಈಗ ನಂಬಿಕೆ ಬರ್ತಾ ಇದೆ. ಖಂಡಿತವಾಗಿ ಅವ್ರ ಪರವಾಗಿ ನಾವು ಹೋರಾಟ ಮಾಡಿ ಸಚಿವರಾಗಲೇಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೂ ಜಿಲ್ಲೆಯ ಜನರು, ಮಾಧ್ಯಮದವರ ಆಶಯ, ಸ್ವಾಮೀಜಿಗಳ ಆಶಯ, ಜನಾಭಿಪ್ರಾಯ ಅವರು ಸಚಿವರಾಗಬೇಕಂತ ಇತ್ತು. ಇವತ್ತು ಕೊಟ್ಟಿರೋದಕ್ಕೆ ನಿಜವಾಗ್ಲೂ ಭದ್ರಾ ನೀರು ಬರುತ್ತೆ, ಅವರ ಅವಧಿಯಲ್ಲೇ ನಾವು ನೀರು ನೋಡ್ತೀವಿ ಅನ್ನೋದು ಕೂಡ ಕಾಣ್ತಾ ಇದ್ದೀವಿ. ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ಕಾರ್ಯಗಳನ್ನು ನಾವು ಈಗಾಗಲೇ ಏನೋ ಚಿತ್ರದುರ್ಗಕ್ಕೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ರಸ್ತೆ ಅಗಲೀಕರಣ ಆಗಬೇಕು, ನಗರೋತ್ಥಾನಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತರಬೇಕು, ಸಾಕಷ್ಟು ಮೆಡಿಕಲ್ ಕಾಲೇಜು ಕೂಡ ಈಗಾಗಲೇ ಏನು ಜ್ಞಾನ ಗಂಗೋತ್ರಿಯಲ್ಲಿ ಹಾಕಬೇಕು, DC ಆಫೀಸ್ ಹಳೆ ಕಚೇರಿಯಲ್ಲಿ ಜ್ಞಾನ ಗಂಗೋತ್ರಿ ಕಾಲೇಜ್ ಅಲ್ಲಿ ಪರಿವರ್ತನೆ ಆಗಿ ಹೈಟೆಕ್ ಆಸ್ಪತ್ರೆ ಇಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ ಇದೆ. ಸುಮಾರು ಒಂದು 15-16 ಅಜೆಂಡಾಗಳಿದ್ದಾವೆ. ನಾವಂತೂ ನಿಜವಾಗ್ಲೂ ತುಂಬ ಸಂತೋಷ ಪಟ್ಟಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಜನತೆ ಇವತ್ತೇನು ನಾವು ಪಟಾಕಿ ಹಚ್ಚಿ ಒಂದು 80 ಅಡಿ ಬ್ಯಾನರನ್ನು ಹಾಕುವ ಮುಖೇನ ಒಬ್ಬ ಒಳ್ಳೆಯ ಸಚಿವರಿಗೆ ಕೊಟ್ಟಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ತುಂಬ ಹೆಮ್ಮೆಯಿಂದ ಹೇಳ್ತೀವಿ. ಜನನಾಯಕ, ಜನಸೇವಕ, ಎಲ್ಲರ ಕೈಗೂ ಸಿಗುವಂಥ ಸಚಿವರಿಗೆ ಈ ಬಾರಿ ಕೊಟ್ಟಿದ್ದಾರೆ. ಹಾಗಾಗಿ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಸಂತೋಷದಿಂದ ಹೇಳ್ತೀನಿ ಸರ್.